ಸಾವಿತ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡಕಂತೀವಿ. ಕರೆಂಟ್ ಹೋತು ನಮ್ದು, ಕರೆಂಟ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೇವಿ. ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು? ಸಿಸ್ಟರ್, ನಿಮ್ ಮದ್ವೆ ಯಾವಾಗ? ಅದ್ ಜಾಬ್ಗೆ ಟ್ರೈ ಮಾಡ್ತೀರಾ ಇಲ್ಲ ಮದ್ವೆ ಆಗ್ತೀರಾ ಸಿಸ್ ಅಂತ ಎದ್ರು ಮಾತಾಡದೆ ಇರೋದು ಒಂದೇ ಜೀವ ಅಂದ್ರೆ ನಮ್ಮ ಮನೆಗೆ ಇದು ಒಂದೇ ಹುಡುಗಿರಿ. ನನ್ ಸಕ್ಕ ತಂಗಿರಂದ್ಮೇಲೆ ಜಗಳ ಇದ್ದೇ ಇರುತ್ತಾ? ನಿಮ್ ಏಜ್ ಎಷ್ಟ ಅಂತ? ಮನೇಲಿ ಯಾರು ಜಾಸ್ತಿ ಇಷ್ಟ ಪ್ಲೀಸ್ ಹೇಳಿ. ಅನಸ್ ಸಲುವಾಗಿ ಕೆಲಸ ಮಾಡ್ತೀರಾ ಏನ್ ನ್ಯಾಯದ ಪರವಾಗಿ ಕೆಲಸ ಮಾಡ್ತೀರಾ ಅಂತ? ಮನೆಯಲ್ಲಿ ಸಿಸ್ಟರ್ಸ್ ಅಲ್ಲಿ ಯಾರ್ ಫೇವ್ರೇಟ್ ಅಂತ ಕೇಳಿ ನನ್ನ ಮದ್ವೆ ಆಗ್ತೀರನ ಅಂತ. ಫ್ರೆಂಡ್ಸ್ ವ್ಲಾಗ್ ಇದೆ ಅಂತ ಸುಮ್ಮನೆ ಇದ್ದೀನಿ ಗಾಯ್ಸ್. ಮಾಡಂತ ಯಾರು ಹೇಳಿದ್ರಿ? ಎಷ್ಟು ಚಂದ ಸಾವು ಅಂತ ಕರೆದ್ರೆ ಇನ್ನ ಸಾವು ದೂರ ಹೋಗುತ್ತಂತ. ನಿಮ್ಗೆ ಏಜ್ ಎಷ್ಟ ಅಂಡ್ ವೇಟ್ ಹೇಳಿ ಪ್ಲೀಸ್ ಅಂತ. ಇನ್ನೇನು ನಿನ್ನ ನಗೆ ತಾಕಿನ ಚೂರ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ, ನಾವು ನಿನ್ನೆ ಮೊನ್ನೆ ಜೋಸವ್ ಅಕೌಂಟ್ ಒಳಗ ಕ್ವಶನ್ ಆನ್ಸರ್ ಕೇಳ್ರಿ ಅಂತ ಹಾಕಿದ್ವಿ. ಏನೇನಪ್ಪ ಅಂದ್ರೆ ಒಬ್ಬೊಬ್ರು ನಮ್ಮ ಬ್ಲಾಗ್ನಾಗ ಸಾವಿತ್ರಿನ ಭಾಳ ಅಂದ್ರೆ ಭಾಳ ಇಷ್ಟಪಡಕಂತೀವಿ. ಸಾವಿತ್ರಿ ಬಗ್ಗೆ ಸ್ವಲ್ಪ ಜನ ಕೇಳ್ತಾ ಇರ್ತೀರಿ. ಎಲ್ಲರ ಕಮೆಂಟ್ಸಿಗೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಜೋಸಾವು ಅಕೌಂಟ್ ಒಳಗೆ ಕ್ವಶನ್ ಆನ್ಸರ್ ಕೇಳಿ ಅಂತ ಹೇಳಿದ್ದೆ. ಅದನ್ನೇ ಇವಾಗ ಅವು ಕ್ವಶನ್ ಆನ್ಸರ್ ಏನೇನ್ ಕ್ವಶನ್ಸ್ ಕೇಳ್ಯಾರ ಅಂತ ನೋಡಿ ಅದಕ್ಕೆ ರಿಪ್ಲೈ ಮಾಡ್ತೀವಿ. ನೋಡ್ರಿ, ರಿಪ್ಲೈ ಮಾಡ್ತಾಳ್ರಿ. ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡ್ತೀವಿ. ಇವಾಗ ವಿಡಿಯೋನ ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇಂಟ್ರೆಸ್ಟ್ ಒಂದಿಷ್ಟು ಸ್ಕ್ರೀನ್ ಶಾಟ್ ತಗೊಂಡಿ ನಾನು ನೋಡಂಬರಿ ಯಾವ್ಯಾವ ಅಂತ ಹೇಳಿ. ಹೆಸರು ಹೇಳ್ಬೇಕಕ್ಕ? ಹೆಸರು ಬೇಡ ಅನ್ಸುತ್ತೆ. ಅಕ್ಕ ನಿಮ್ ಊರ್ ಯಾವ್ದು ಅಂತ ಗೊತ್ತಿಲ್ಲ ಅಕ್ಕ. ನಿಮ್ ಊರ್ ಯಾವ್ದು ಅಂತ ಕೇಳಾರ. ನಮ್ದು ಕಾರಟಗಿ. ಕರೆಂಟ್ ಹೋತು ನಮ್ದು. ಇವತ್ತೇನಂದ್ರೆ ಇವತ್ತು ವಿಡಿಯೋ ಮಾಡಕ್ಕ ನಾವು ಎಷ್ಟ್ ನಿನ್ನೆ ಮಾಡ್ಬೇಕು, ಮೊನ್ನೆ ಮಾಡ್ಬೇಕ, ಅಚ್ಚೆ ಮೊನ್ನೆ ಮಾಡ್ಬೇಕು ಅನ್ಕೊಂಡು ಇವಾಗ ಕೂಡಿ ಬಂದಿತ್ರಿ ಫ್ರೆಂಡ್ಸ್. ನಮ್ಮಿಬ್ಬರಿಗೂ ನೆಗಡಿ ಆಗೈತಿ, ಹುಷಾರಿಲ್ಲ. ಇವಾಗ ಮಾಡಕತ್ತೀವಿ. ನಮ್ಮದು ನಸೀಬ್ ಎಷ್ಟಿದೆ ಐತ್ ನೋಡ್ರಿ. ಕರೆಂಟ್ ಹೋಗ್ಬಿಡ್ತಿ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋನ ನೋಡ್ತಾ ಇರಿ. ಕರೆಂಟ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೇವಿ. ಕರೆಂಟ್ ಬಂತು, ಇವಾಗ ಮತ್ತೆ ಬಂದ್ವಿ. ಓಕೆ, ಇವಾಗ ಯಾರು ಇನ್ನೊಂದು ಕ್ವಶನ್ ಕೇಳಿದಾರಂತ ನೋಡೋಣ. ಅಕ್ಕ ನಿಮ್ ಊರ್ ಯಾವ್ದು ಅಂತ ಕೇಳಾರ. ಯಾವ್ದು? ನಮ್ದು ಗಂಗಾವತಿ ನಿಯರ್ ಕಾರಟಗಿ. ಮತ್ತೆ ಯಾವ್ದು? ನೀವೇನು ಓದ್ತಾ ಇದ್ದೀರಾ ಅಂತ ಕೇಳಿರಿ. ನಂದು ಯಾವಾಗ LLB ಕಂಪ್ಲೀಟ್ ಆಗೈತಿ. ಸರಿ, ನಾನು ಕೇಳ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋ ಅಕ್ಸೆಪ್ಟ್ ಮಾಡಿ ಸಾವು ಮತ್ತು ಜ್ಯೋತಿ ಅಂತ. ತಮ್ಮ ನಾನು ಕೇಳ, ಅದಕ್ಕೆ ಆನ್ಸರ್ ಮಾಡು. ಆಯ್ತು, ಮಾಡ್ತೀವಿ. ಆಯ್ತು, ಮಾಡ್ತೀನಿ. ಯಾರಂತ ನೋಡಿ ಮಾಡ್ತೀನಿ. ಆಮೇಲೆ ಸಾವು ಅಕ್ಕ, ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು? ಅದಕ್ಕೆ ಆನ್ಸರ್ ಇಲ್ಲ ನನ್ನ ಕಡೆ. ಯಾರು ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್? ಹಂಗೆ ಫೇವ್ರೆಟ್ ಅಂತ ಯಾರು ಇಲ್ಲ. ಸುಮ್ಮನೆ ಅವಾಗ ಎಲ್ಲರೂ ಸ್ವಲ್ಪ ಇಷ್ಟ ಆಗ್ತಾರೆ. ಅದು ಹಂಗಂತ ಹೇಳಕ್ ಬರಲ್ಲ. ಫಿಲಮ್ ನೋಡಿದಾಗ ಅವ್ರು ಇಷ್ಟ ಆಗಿರ್ತಾರೆ, ಮತ್ತೆ ನೆಕ್ಸ್ಟ್ ಫಿಲಮ್ ನೋಡಿದಾಗ ನೆಕ್ಸ್ಟ್ ಅವ್ರು ಇಷ್ಟ ಆಗಿರ್ತಾರೆ. ನೀವು ಎಜುಕೇಶನ್ ಎಲ್ಲಿ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಕೇಳಿರಿ. ನಾನು ಗಂಗಾವತಿ ಒಳಗೆ ಮಾಡ್ತಿದ್ದೆ, ಇವಾಗ ಮುಗ್ದೈತಿ ಅಷ್ಟೇ. ಇವಾಗ ಮನೇಲೆ ಮಾಡ್ತಿದ್ದಾಳೆ ಗಾಯ್ಸ್. ನಾನು ನಿಮ್ಗೆ ಟ್ರೈ ಮಾಡಬಹುದಾ? ಬೇಡ, ಒಂದು ಮಕ್ಕರಿ ಮನೆ ಟ್ರೈ ಮಾಡಿ, ಪರವಾಗಿಲ್ಲ. ನೀವೇನು ಓದ್ತಾ ಇದ್ದೀರಾ ಅಂತ ಅಕ್ಕಿದ್ದು. ಇವಾಗಲೇ ಡಿಗ್ರಿ ಮುಗ್ದೈತಿ. ಇವಾಗ ಗ್ಯಾಪ್ ಮಾಡ್ಯಾಡ್ರಿ ಅಕ್ಕಿ. ನೋಡ್ಬೇಕು ಮುಂದೆ ಏನ್ ಮಾಡ್ತಾಳ ಅಂತ ಹೇಳಿ. ಸಿಸ್ಟರ್, ನಿಮ್ ಮದ್ವೆ ಯಾವಾಗ? ಅದಿನ್ನ ಗೊತ್ತಿಲ್ಲ. ಆದ್ಮೇಲೆ ನೀವು ಜ್ಯೋತಿ ಅವ್ರನ್ನ ತುಂಬಾ ಕೇರ್ ಅಂಡ್ ಲವ್ ಮಾಡ್ತೀರಾ ಅಲ್ವಾ ಅಂತ. ಹೌದು, ಎಲ್ಲರೂ ಅಷ್ಟೇ. ಎಲ್ಲ ಸಿಸ್ಟರ್ಸ್ ಅಷ್ಟೇ. ನಾವ್ ಯಾವಾಗ್ಲೂ ಬಹಳ ಕ್ಲೋಸ್ ಇರ್ತೀವಿ. ಎಲ್ಲರೂ ಕೇರ್ ಮಾಡ್ತೀವಿ. ಬಾಳ ಬಂದವು ಅದ್ರೊಳಗೆ ಸುಮ್ನೆ ಒಬ್ಬರೊಬ್ರು ಸುಮ್ನೆ ಕೇಳಾರ. ಸೂಪರ್ ಊಟ ಅವರೆಲ್ಲರಿಗೂ ಟೋಟಲ್ ಆಗಿ ಹಾಯ್ ಆಯ್ತು ಊಟ. ಥ್ಯಾಂಕ್ ಯು. ನಿಮ್ ದೊಡ್ಡಕ್ಕ ಏಜ್ ಹೇಳಿ ಸಿಸ್ ಅಂತ. ಒಳ್ಳೆ ಕೇಳಿ. 29 ಇರ್ಬೋದು. ಇದಕ್ಕಿಗೆ ಕನ್ಫರ್ಮ್ ಇಲ್ಲ. ಜಾಬ್ಗೆ ಟ್ರೈ ಮಾಡ್ತೀರಾ ಇಲ್ಲ ಮದ್ವೆ ಆಗ್ತೀರಾ ಸಿಸ್ ಅಂತೆ? ಇಲ್ಲ, ಜಾಬ್ ಮಾಡ್ತಾರೆ. ನೀವು ತುಂಬಾ ಕ್ಯೂಟ್ ಆಗಿ ಇದ್ದೀರಾ ಅಂಡ್ ಎಲ್ಲರಿಗೂ ಕೇರಿಂಗ್ ಮಾಡ್ತೀರಾ. ನಿಮ್ ಸಿಸ್ಟರ್ಸ್ ಲಾಗ್ ಅಲ್ಲಿ ನೀವು ಇದ್ರೇನೆ ಚಂದ ಅಂತ. ಥ್ಯಾಂಕ್ ಯು. ಅದಕ್ಕೋಸ್ಕರನೇ ಬ್ಲಾಗ್ನಾಗ ಹೇಳ್ಕೊಂಡಿನಿ ಫ್ರೆಂಡ್ಸ್. ನಾನು
ಮತ್ತೆ ಬರೀ ಏನದು ನಿಮ್ಮ ಅಕ್ಕ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅಂತ ಭಾಳ ಇಷ್ಟ ರೀ. ಅಷ್ಟ ಹೇಳು ಏನ ಹೇಳ್ಬೋದು ಹೇಳು. ನಮ್ಮ ಅಕ್ಕ ಅಂದ್ರೆ ಜಾಸ್ತಿ ಪ್ರಾಣ ಅಂತ ನಮ್ಮ ಅಕ್ಕ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಎಲ್ಲಾರು ಇಷ್ಟ ರೀ ನನಗೆ ಎದ್ರು ಮಾತಾಡದೆ ಇರೋದು ಒಂದೇ ಜೀವ ಅಂದ್ರೆ ನಮ್ಮ ಮನೆಗೆ ಇದು ಒಂದೇ ಹುಡುಗಿರಿ. ನಾನು ಏನಾದ್ರು ಬಯಸ್ಕೊಂಡಿರ್ತೈತಿ. ಜ್ಯೋತಿ ಮಾತ್ರ ಈ ಜಗಳ ಗಂಟೆ ಫ್ರೆಂಡ್ಸ್. ಇವರಿಬ್ಬರು ಜಗಳ ಗಂಟ್ರಿ. ಈಕಿನ ಅನಿಸ್ಕೊಳಲ್ಲ, ಅಕ್ಕಿನ ಅನಿಸ್ಕೊಳಲ್ಲ. ನಾನು ಹಂಗಲ್ಲ, ಅಕ್ಕ ಅಂತ ಅನಿಸ್ಕೊಳಲ್ಲ ಫ್ರೆಂಡ್ಸ್. ಅಕ್ಕಿ ಬೇರೆ ಕದ ಹಾಕಿದ್ ಒಂದು ಬ್ಲಾಗ್ ಮಾಡ್ತೀನಿ. ಅಲ್ಲೋಡು ಕದ್ದು ಮುಚ್ಚಿ ಕೇಳಿಸ್ಕೊಳಕ್ ಬಂದಿದ್ದಾಳೆ. ಯಾವಾಗ ಕರೆಕ್ಟಾಗಿ ಕೇಳಿದಾಗ ಬಂದಳಲ್ಲಿ ಯಾವಾಗ ಜಗಳ ಆಡಿ ಯಾವಾಗ ಒಂದಾಗ್ತೀರ ಅನ್ನೋದೇ ಗೊತ್ತಾಗಲ್ಲ ನೋಡಿ ನಮ್ಗೆ ಅಂತ. ಇದನ್ನ ನಮ್ಗೆ ಗೊತ್ತಿರೋರ ಕೇಳ್ಯಾರ. ನಾನು ಜ್ಯೋತಿ ಒಂದೊಂದ್ಸಲ ಹಂಗ ಜಗಳ ಆಡಿ ಹಂಗ ಒಂದಾಗ್ತೀವಿ, ಅದಕ್ಕ ಕೇಳ್ಯಾರ. ಹಂಗ ನಾಯಿ ಪ್ರೀತಿ ಫ್ರೆಂಡ್ಸ್ ಇವರು. ಒದ್ದು ಕಳಿಸ್ತೀರ. ಹಂಗೆ ಫ್ರೆಂಡ್ಸ್ ಅಕ್ಕ ತಂಗಿರಂದ್ಮೇಲೆ ಜಗಳ ಇದ್ದೇ ಇರುತ್ತಾ, ಮತ್ತೆ ಒಂದಾಗೋದು ಇದೇ ಇರುತ್ತಾ. ಅದರಲ್ಲಿ ದೊಡ್ಡ ಬ್ಯಾಟರ್ ಇಲ್ಲ. ವಾಟ್ಸಪ್ ನಂಬರ್ ಕೊಡ್ಬೇಕಂತ ಜ್ಯೋತಿಕಾಂತ್ ವಾಟ್ಸಪ್ ನಂಬರ್ ಕೊಡ್ಬೇಕಂತ ಕೊಡ್ತೀನಿ ನೋಡ್ರಿ. ಆಮೇಲೆ ವಿಡಿಯೋ ಲಾಸ್ಟ್ನಾಗ ಕೊಡ್ತೀನಿ ನೋಡಿ. ಇಲ್ಲ ಸೀರಿಯಸ್ ಆಗಿ ಮಾಡಿ ಕಾಮಿಡಿಯಾಗಿ ಮಾಡ್ತಾ ಇದೀವಿ, ಸ್ವಲ್ಪ ಫನಿಯಾಗಿರ್ಲಿ ಅಂತ. ಬೋರಿಂಗ್ ನೀವು ಮತ್ತು ನಿಮ್ಮೆಲ್ಲ ಸಹೋದರಿ ಎಲ್ಲರೂ ಹೀಗೆ ಹೊಂದಾಣಿಕೆಯಿಂದ ಇರ್ತೀರಿ ಅಂತ. ಹೇಗೆ ಹೊಂದಾಣಿಕೆ? ಹೀಗೆ ಹೊಂದಾಣಿಕೆ ಹೀಗೆ ಹೊಂದಾಣಿಕೆಯಿಂದ ಇರ್ತೀರಾ ಅಂತ. ಇರ್ತೀವಿ ನಾವಂತೂ ಇರ್ತೀವಿ ಫ್ರೆಂಡ್ಸ್. ಜ್ಯೋತಿ ಅದ ಫ್ರೆಂಡ್ಸ್ ಆಕಿ ಡೌಟ್ ನಂಗೆ. ಏಕಿ ಇರ್ತಾಳ ಅನ್ಸುತ್ತ, ರೇಷ್ಮಾ ಇರ್ತಾಳ. ಜ್ಯೋತಿ ಡೌಟ್ ಫ್ರೆಂಡ್ಸ್ ನಂಗೆ. ನಂಬರ್ ಸೆಂಡ್ ಮಾಡಿ ಅಂದೇರಿ. ಮತ್ತೆ ಅವರು ಸುಮಿತ್ರಾಗ ಜ್ಯೋತಿಗೆ ಏನೋ ಆಗ್ಬಾರ್ದು. ಯಾಕಂದ್ರೆ ನಾವು ಜಗಳ ಮಾಡ್ತಿರ್ತೀವಿ, ಅದಕ್ಕೆ ಹಂಗೆ ಅಂದೆ ಫ್ರೆಂಡ್ಸ್ ಅಷ್ಟೇ. ಫುಲ್ ಸೀರಿಯಸ್ ಆಗಿ ದೊಡ್ಡ ದೊಡ್ಡ ಕಮೆಂಟ್ ಒಬ್ರೊಬ್ರು ಅಂತಾರೆ ನಂಬರ್ ಸೆಂಡ್ ಮಾಡಿ. ಅದೇ ಲಾಸ್ಟ್ನಾಗ ನಂಬರ್ ಹೇಳ್ತೀವಿ ಫ್ರೆಂಡ್ಸ್. ಅದೇ ಕಾಲ್ ಮಾಡಬೇಡಿ, ಒನ್ಲಿ ಮೆಸೇಜ್ ಮಾಡಿ. ಮತ್ತೆ ನಾನು ನಿಮ್ಗೆ ಏನಾಗಬೇಕು ಹೇಳ. ಸಾವು ನಿಮ್ಗೆ ಏನಾಗಬೇಕು ಅಂತ. ಏನಾಗ್ಬೇಕು ಸಾವು ನಾನು ನಿಮ್ಗೆ ಏನಾಗ್ಬೇಕಂತ ಆಕಿ ಸನಾ ನಮ್ಮ ಸಿಸ್ಟರ್ ಆಗ್ಬೇಕು. ಪಾಪ ಹುಡುಗಿನಲ್ಲೇ ನಿಮ್ ಸಿಸ್ಟರ್ಸ್ ಜೊತೆ ಹೆಂಗಿರ್ತೀರಾ ಮನೇಲಿ? ಸೌಸಿಸ್ ಅಂತ ಹೆಂಗಿರ್ತೀವಿ ಅಂದ್ರೆ ಹಿಂಗೆ ಇರ್ತೀವಿ. ನಮ್ಮ ಅಕ್ಕನ ಬಾಳ ಅಂದ್ರೆ ಬಾಳ ಮಸ್ತ್ ಇರ್ತಾಳ್ರಿ ಈಕಿ. ಐ ಲೈಕ್ ಅಷ್ಟೇ. ಹೆಂಗಿರ್ತೀರಿ ಅಂತ ಕೇಳೋದು ಅಂದ್ರ ಯಾವ ತರ ಇರ್ತೀವಿ ನಿಮ್ ಸಿಸ್ಟರ್ ಜೊತೆಗೆ ಅಂತ ನನ್ನ ನಿಮ್ ಕೇಳ್ಯಾರ. ನಿಮ್ ಸಿಸ್ಟರ್ಸ್ ಜೊತೆ ಹೆಂಗಿರ್ತೀರಾ ಮನೆಯಲ್ಲಿ ಸೌಸಿಸ್ ಅಂತ. ಆಕಿನ ಹೊರಗಾಕ್ಬಿಟ್ಟು ಲಾಗ್ ಒಳಗ್ ನೋಡ್ರಿ, ಎಲ್ಲ ಲಾಗ್ಸ್ ನೋಡ್ರಿ ಗೊತ್ತಾಗತ್ತ ನಾವೆಲ್ಲರೂ ಮನೆ ಒಳಗ್ ಹೆಂಗಿರ್ತೀವಿ ಅಂತ ಹೇಳಿ. ಫ್ರೆಂಡ್ಸ್ ಓಕೆ ನೋಡ್ತೀವಿ. ಒನ್ ಟೈಮ್ ನೀವು ಲಿಂಕ್ಸರ್ಗೆ ಬಂದಿದ್ರಿ, ವೇಟ್ ಮಾಡುವಷ್ಟರಲ್ಲಿ ಮಿಸ್ ಆಗ್ಬಿಟ್ರಿ. ಪ್ಲೀಸ್ DM ಮಾಡ್ರಿ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಸಿಗೋಣ. ಬರ್ತಾ ಇರ್ತೀವಿ. ನಮ್ಮ ಫ್ರೆಂಡ್ ಇದ್ದಾಳೆ ಅಲ್ಲಿ ಶಾಂತ ಅಂತ. ಹೌದು, ಒಂದು ಏನಿಲ್ಲದ್ರು ಡೈಲಿ ರೊಟೀನ್ ಲಾಗ್ ಮಾಡ್ಬೇಕಂತ. ವರ್ಷಕ್ಕೊಮ್ಮೆ ಬರ್ತೀವಿ. ಒಂದು 20 ಟೈಮ್ ಅಂದ್ರೂ ಬರ್ತಾರೆ. ಇದುವರೆಗೂ ಒಂದು ಏನಿಲ್ಲದ್ರು ಕೌಂಟ್ಲೆಸ್. ಅದನ್ನ ನಿಮ್ದು ಡೈಲಿ ರೊಟೀನ್ ಲಾಗ್ ಮಾಡಿ ಅಂತ. ನಿಂದ ಆಕಿದ ಒಂದೇ ಮಾಡ್ತೀನ್ರಿ. ನೆಕ್ಸ್ಟ್ ಒಂದೆರಡು ಲಾಗ್ ಬಿಟ್ಟು ಅದೇ ಲಾಗ್ ಈಗ ನೆಕ್ಸ್ಟ್ ಚಾಲೆಂಜ್ ಕೊಡ್ಬೇಕಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ನೀವು ಕಮೆಂಟ್ ಗಾಯ್ಸ್, ಮಾಡಿ. ಈಗ ಅದು ವಿಡಿಯೋ ಮಾಡ್ಬೇಕಂತಾದ್ರೂ ಆಕಿ ಏನಾದ್ರು ಮಾಡಿ ತೋರಿಸ್ತಾಳ. ಮತ್ತೆ ಇಲ್ಲಕ್ಕ 10 ಗಂಟೆಗೆ ಎದ್ದೇಳ್ತಾಳ ಡೈಲಿ ರೊಟೀನ್. ಆಮೇಲೆ ಸ್ವಲ್ಪ ಎದ್ದು ಬಂದು ಚಾ ಕುಡ್ತಾಳ. ಮಮ್ಮಿ ಏನಾರು ಒಂದ್ ಪಲ್ಯ ಮಾಡಿದ್ರೆ ಮಾಡ್ತಾಳ ಫ್ರೆಂಡ್ಸ್. ಯಾರು ಏನಾರು ಮಾಡ್ಕೊಡೋದ್ರೆ ಮಾಡ್ಕೊಡ್ತಾಳ. ಆಯ್ತು ಸೀದಾ ಮೂಲಿ ಫೋನ್. ಆಮೇಲೆ ಸಂಜೆ ಚಾ. ಹೌದೇನೋ ಮಾಡೋದೇ ಇಲ್ಲ. ಮತ್ತೆ ಕೃಷ್ವಿನ್ ಎತ್ಕೊಂತಾಳ ಫ್ರೆಂಡ್ಸ್. ಆಮೇಲೆ ಅಷ್ಟೇ, ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟೇ ಫ್ರೆಂಡ್ಸ್. ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಬ್ಲಾಗ್ ಅಲ್ಲಿ. ನಿಮ್ ಬ್ಯೂಟಿ ಟಿಪ್ಸ್ ಹೇಳಿ ಲಾಗ್ ಮಾಡ್ಬೇಕಂತ. ಪೌಡರ್ ಫ್ರೆಂಡ್ಸ್, ಪೌಡರ್ ಫೋನ್ಸ್ ರೀ ಅದು. ಕ್ರೀಮ್ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇವರು. ನಾನೇ ಫೋರ್ಸ್ ಮಾಡಿ ಅದು ಇದು ಹಚ್ಕರ. ಮತ್ತೆ ಇತ್ತೀಚೆಗೆ ಯೂಸ್ ಮಾಡ್ತಿರ್ತೀವಿ, ಇತ್ತೀಚೆಗೆ ಮಾಡ್ತೀವಿ. ಮತ್ತೆ ಇಷ್ಟಕ್ಕೊಂದ ಬಡ್ಕೊಂಡು. ನಿಮ್ ಏಜ್ ಎಷ್ಟು ಅಂತ? ಏಜ್ ಎಷ್ಟವ? ಏಜ್ 25 ರೀ. ಸ್ವಲ್ಪ ಜೋರ್ ಮಾತಾಡ, ಬಾಯಿ ನಾನೇ ನೆಗಡಿ ಅದಕ್ಕೆ ಇಷ್ಟ. ನೀವ್ ಕೇಳ್ಬಾರ್ದು. ನಿಮ್ ಮನೇಲಿ ವಿಡಿಯೋ ಮಾಡಕ ಪರ್ಮಿಷನ್ ಹೇಗ್ ಕೊಟ್ರು ಅಂತ ಕೇಳಿರಿ.
ಪರ್ಮಿಷನ್ ಎಲ್ಲ ಹೇಳಿರೋದೇ ಅವ್ರಿ ವಿಡಿಯೋ ನಾವು 2016-17 ಮಾಡಕಂತೀವ್ರಿ ನಮ್ಮ ಮನೆ ಒಳಗೆಲ್ಲ ಮಾಡ್ರಿ ಏನಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಇನ್ನ ಜಗ್ಗಿ ಮಾಡಿಲ್ಲ ಅಂದ್ರೆ ಬೇರೆಯವ್ರದ್ದು ಏನೂ ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಫುಲ್ ಸಪೋರ್ಟಿವ್ ಆಗಿದಾರೆ. ಅದಕ್ಕೋಸ್ಕರ ನಾವು ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಹಂಗೆ ವಿಡಿಯೋ ಮಾಡ್ತೀವಿ. ನಾವೇ ಮಾಡಿಲ್ಲ ಅಂದ್ರೆ ನಮ್ಮಮ್ಮ ಎದಕ್ ಇತ್ತೀಚೆಗೆ ನಾನು ಮಾಡಕಂತಿಲ್ಲಲ್ಲ ಮಾಡ್ರಿ ಅಂತ ಹಗ್ಲೆ ಮುಗ್ಲೆ ಹೇಳ್ತಿರ್ತಾರ್ರಿ. ಹಂಗೇನ ಪರ್ಮಿಷನ್ ಖುಷಿ ಪಡ್ತಾರ್ರಿ. ನಿಮ್ ಫೇವ್ರೆಟ್ ಹೀರೋ ಆತರ ಫೇವ್ರೆಟ್ ಹೀರೋ ಅವಾಗ ಐತಲ್ರಿ ಏನ್ ಗೊತ್ತಾರಿ, ಅವಾಗ ನಮ್ ಮನಿ ಕಡೆ ಒಬ್ಬಕ್ಕೆ ಅಕ್ಕ ಇದ್ರಿ. ಆ ಅಕ್ಕ ಅವ್ರಿಗೆ ಫೇವ್ರೆಟ್ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಅವ್ರನ್ನ ಫೇವ್ರೆಟ್ ಅಂತಾರಂತ ನಾನು ಫೇವ್ರೆಟ್ ಪ್ರಜ್ವಲ್ ದೇವರಾಜ್ ಅಂತ ಹೇಳ್ತಿದ್ಲು. ಇವಾಗ ನೋಡಿ ಮಾತಿರುವಾಗ್ತಿದ್ದಾಳೆ. ಈಗೆಲ್ಲ ಲಾಯರ್. ನೀವು LLB ಕಂಪ್ಲೀಟ್ ಆಯ್ತು ಅಲ್ವಾ, ಲಾಯರ್ ಆದ್ರ ಅಂತ. ನಾನು ಇವಾಗ ಎನ್ರೋಲ್ಮೆಂಟ್ ತಗೊಂಡ್ಮೇಲೆ ಲಾಯರ್ ಆದಂಗರಿ. ಎನ್ರೋಲ್ಮೆಂಟ್ ತಗೊಳಕ್ ಹೋಗ್ಬೇಕು. ಮೇ ಬಿ ಈ ಮಂತ್ ಒಳಗೆ ಇರ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಇರ್ಬೋದು. ಅವಾಗ ಒಂದು ವಿಡಿಯೋ ಮಾಡ್ತೀನಿ, ನೋಡೋರಂತಾಳ. ಏನು ನೋಡುವಂತೆ ನೋಡಕಂತ್ರಿ. ಹಾ, ನೋಡಕಂತೀರಿ ಏನು ನೋಡುವಂತ್ರಿ. ಆಯ್ತಿದೆ ಒಂದು ಟಾಪಿಕ್ ಮಾಡೋಣ. ಏನೇನ ಭಾಳ ಪರ್ಸನಲ್ ಕ್ವಶನ್ಸ್ ಕೇಳಿರಿ, ಅವಕ್ಕೆ ಆನ್ಸರ್ ಮಾಡಲ್ಲ. ನಿಮ್ಗೆ ನಿಮ್ಮ ಮನೇಲಿ ಯಾರು ಜಾಸ್ತಿ ಇಷ್ಟ ಪ್ಲೀಸ್ ಹೇಳಿ ಅಂದಿರಿ. ಇದು ಭಾಳ ಅಂದ್ರೆ ಭಾಳ ಪರ್ಸನಲ್. ಇಲ್ಲ ಮಾಡಿದ್ರೆ ಫ್ರೆಂಡ್ಸ್ ಚಿಕ್ಕ ಬಿಡ್ತಿ ಹಿಂಗ ಹೇಳಿಲ್ಲ ಅಂದ್ರೆ ಈಗ ಹೇಳ್ಬೇಕಾ? ಅವ್ರು ಎದಕ್ಕೆ ಕೇಳ್ಯಾರ ಕ್ವಶನ್? ಮತ್ತೆ ಚಂದಕ್ಕೆ ಕೇಳ್ಯಾರನು ಸಿಟಿಗೆ ಹೇಳಿದ್ರ ಆಕಿಗೆ ಈಗ ಇದೇ ಐತಿ. ಸ್ಕಿಪ್ ಮಾಡಿದ್ದು ನೀವು ಲಾಯರ್ ಕೆಲಸನ ಹಣದ ಸಲುವಾಗಿ ಅಥವಾ ಕೆಲಸದ ಸಲುವಾಗಿ ಹಣದ ಸಲುವಾಗಿ ಕೆಲಸ ಮಾಡ್ತೀರಾ, ಏನ್ ನ್ಯಾಯದ ಪರವಾಗಿ ಕೆಲಸ ಮಾಡ್ತೀರಾ ಅಂತ ನಾನು ಇನ್ನ ಸ್ಟಾರ್ಟೇ ಮಾಡಿಲ್ಲ ರೀ. ನ್ಯಾಯನೂ ಇರ್ಬೇಕು, ಹಣನೂ ಬರಬೇಕು ಫ್ರೆಂಡ್ಸ್. ನ್ಯಾಯದ ಪರವಾಗಿ ಹೋದ್ರೆ ಹಣ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಒಟ್ಟು ನ್ಯಾಯದ ಪರವಾಗಿ ಮಾಡ್ಬೇಕಂತ ಹೇಳಿ ಮಾಡೀನಿ. ನ್ಯಾಯದ ಪರವಾಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೋಡೋಣ ಫ್ರೆಂಡ್ಸ್. ನಾನು ಅವಾಗಿನ ಏರ್ಸ್ ಮುಟ್ಕಂತ ಇಲ್ಲ. ಯಾರಾದ್ರೂ ಕಮೆಂಟ್ ನಲ್ಲಿ ನನಗೆ ಏರ್ಸ್ ಮುಟ್ಕೊಂಡಿದಾರ ಅಂದ್ರೆ ಇವಾಗ ನಾನೇ ಮುಟ್ಕೊಂಡ್ಬಿಟ್ಟಿನಿ. ಅಡ್ವಾನ್ಸ್ ಬೈದ್ಬಿಡ್ತೀನಿ ನೋಡ್ರಿ ಅವ್ರಿಗೆ. ನಿಮ್ದು ಡಿಗ್ರಿ 2021 ಒಳಗೆ ಮುಗಿದೈತಲ್ವಾ ಅಂತ ಕೇಳಿರಿ. ಏನು ಡಿಗ್ರಿನಾ? ನೆನಪಿಲ್ಲ. ನಾನು ಡಿಗ್ರಿ ಮುಗಿಸಿ 1 year ಗ್ಯಾಪ್ ಮಾಡಿ ಇವಾಗ 3 years LLB ಮುಗಿಸಿನ್ರಿ. ಅಂದ್ರೆ ಮೇ ಬಿ 2020 ಒಳಗೆ ಮುಗಿಸಿರ್ಬಹುದು. ಇಲ್ಲ 2021 ಒಳಗೆ ಮುಗಿಸಿನಿ. ನೀವು ಹೇಳಿದ್ದು ಸರಿಯಾಗಿದೆ. ಈ ಪುಸ್ತಕ ನಿಮ್ಮದು. ಇವಾಗ ನಿಮ್ಮ ಮನೆಯಲ್ಲಿ ಸಿಸ್ಟರ್ಸ್ ಅಲ್ಲಿ ಯಾರು ಫೇವ್ರೆಟ್ ಅಂತ ಕೇಳಿದ್ರೆ ಇದಕ್ಕೆ ನನ್ನ ಬಳಿ ಆನ್ಸರ್ ಇಲ್ಲ. ಆನ್ಸರ್ ಹೇಳ್ಬೋದಿತ್ತು ಇಲ್ಲೇ ಇದ್ದಾಳೆ ಆಕೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಅಷ್ಟೇ ಇವಳು. ಆಮೇಲೆ ಹೇಳೇನ ಅವ್ರಿಗೆ ಯಾರು ಪರ್ಸನಲ್ ರಿಪ್ಲೈ ಮಾಡೋರಿಗೆ ಯಾರು ಮಾಡ. ನಿಮಗೆ ತುಂಬಾ ಇಷ್ಟವಾದ ಹಾಬೀಸ್ ಏನಂತ? ಊಟ, ಖಾನ ಪೀನ, ಸೋನಾ ಫ್ರೆಂಡ್ಸ್. ಅಕ್ಕ ನೀಟಾಗಿ ಮಾಡ್ರಿ. ಸೋನಾ ಫ್ರೆಂಡ್ಸ್. ನಿದ್ದೆ ಫೇವ್ರೆಟ್ ಫ್ರೆಂಡ್ಸ್. ಆಕೆಗೆ ಖಾನ ಇಷ್ಟಪಡ್ತೀನಿ. ಖಾನ ಅಂತ ಪರಿ ಇಲ್ಲ ಫ್ರೆಂಡ್ಸ್. ಊಟ ಬೇಕ ಅಂತ ಪರಿ ಫುಲ್ ತಿಂತೀನಿ ಯಾವಾಗ್ಲೂ ಅಂತಿಲ್ಲ. ನಿದ್ದೆ ಅಂತ ಇರ್ಲೇಬೇಕು ನನಗ. ನಿದ್ದೆ ಅಂದ್ರೆ ಬಾಳ ಇಷ್ಟ ರೀ. ಹಾಬೇನೋ ಅದು ನಿದ್ದೆ. ಯು ಆರ್ ಸೋ ಬ್ಯೂಟಿಫುಲ್ ಇನ್ ಕರ್ನಾಟಕ ಅಂತ ಯಾರ್ರೀ ಅದು ಕಮೆಂಟ್ ಮಾಡಿದ್ದು? ಥ್ಯಾಂಕ್ ಯು ಹೇಳೋರಿಗೆ. ಥ್ಯಾಂಕ್ಸ್ ರೀ. ಹೀಗೆ ಸುಮಾರು ಇಬ್ರು ಸ್ವಂತ ಅಕ್ಕ ತಂಗಿನ ಅಂತ. ನಾನು ಜೊತೆ ಸ್ವಂತ ಅಕ್ಕ ತಂಗಿ ಅಂತ ಕೇಳಿ. ಇಬ್ರು ಸ್ವಂತ ಅಕ್ಕ ತಂಗಿ ಅಲ್ರಿ ನಾವು, ಬಾಡಿಗೆ. ಆಕೆ ಸಿಕ್ಕಳ್ರಿ ತಿಪ್ಪ್ಯಾಗ. ಇಲ್ಲ ಬಿಡ್ರಿ, ನಾವಿಬ್ರು ಸ್ವಂತ ಅಕ್ಕ. ನಾವ್ 4 ಜನ ಸ್ವಂತ ಅಕ್ಕ ತಂಗಿ. ನಾನ್ ತಿಪ್ಪಾಗ ಸಿಕ್ಕಿದ್ರಿ ಈಕಿ. ನಾನು ಫಸ್ಟ್ ಡಾಟರ್ ಫ್ರೆಂಡ್ಸ್, ಪ್ರೀತಿಯ ಡಾಟರ್ ಹೇಳ್ಬೇಕಂದ್ರೆ. ಪ್ರೀತಿಯ ಡಾಟರ್ ಅಂದ್ರಿ. ನಮ್ಮ ಅಪ್ಪಾಜಿನಾರು ಫಸ್ಟ್ಗೆ ಮುದ್ದಾಗಿ ಮತ್ತೆ ಕ್ಯೂಟ್ ಆಗಿ ಇದ್ದು ನಾನಂತೆ. ನೀವು ಒಂದ್ ಹೋಟೆಲ್ಗೆ ಹೋದ್ರು ಬರೀ ಆಲೂಗಡ್ಡೆ ತಿಂತೀರಾ ಯಾಕೆ ಅಂತ. ಫ್ರೈಸ್ ತಿಂತೀವಲ್ಲ ಅದಕ್ಕೆ ಇರ್ಬೋದು ಮೇ ಬಿ. ಆಲೂಗಡ್ಡೆ ಫೇವ್ರೆಟ್ ಫ್ರೆಂಡ್ಸ್. ಲಾಗ್ ಅಲ್ಲಿ ರೇಷ್ಮಾನ ಜಾಸ್ತಿ ಮಾತಾಡ್ಸಿ ಅಂತ. ಹಾ, ಮಾತಾಡ್ಸ್ತೀವ್ರಿ. ನಮ್ಮ ಕೃಷಿ ಇರೋದಕ್ಕೆ ಅಕ್ಕಿ ಊಟ ಮಾಡ್ಸೋದು ಮಲ್ಸೋದು ಅದ್ರೊಳಗ ಬಿಸಿ ಇರ್ತಾಳ. ನಮ್ ಬ್ಲಾಗ್ನಾಗ ಸ್ವಲ್ಪ ಅಕ್ಕಿ ಕಡಿಮೆ ಇರೋದು. ನನ್ನ ಮದ್ವೆ ಆಗ್ತಿರನ ಅಂತ. ಹೌದಾ? ಹ್ಞೂ ಅನ್ ಪಾಪ ಖುಷಿ ಪಡಿಸೋರ್ಗೆ.
ಆಗ್ತಾರೆ. ಖುಷಿ ಪಡಿಸ್ಬೇಕು. ಗೊತ್ತಿಲ್ಲ ಅವ್ರು ಯಾರಂತ ಮಾಡ್ತಾರೆ. ಸರಿ ಲಾಯರ್ ಎಕ್ಸಾಮ್ ಪಾಸ್ ಆಗಿ ಎಲ್ಲ ನೀವು ಟ್ರೈನಿಂಗ್ ಹೋಗ್ತೀರಾ ಅಂತ ಇನ್ನ ಹೋಗಿಲ್ಲ ರೀ. ಎನ್ರೋಲ್ಮೆಂಟ್ ಆದ್ಮೇಲೆ ಹೋಗಕ್ ಸ್ಟಾರ್ಟ್ ಮಾಡಿದ್ರ ಆಯ್ತಂತ ಹೇಳಿ ವೇಟ್ ಮಾಡಕಂತೀನಿ. ಹಂಗ ಅಬ್ಸರ್ವೇಷನ್ಗೆ ಹೋಗ್ತಿರ್ತೀನಿ ರೀ ಅವಾಗ ಅವಾಗ. ಅಂದ್ರೆ ಇನ್ನ ಯಾರ ಕಡೆನೂ ಜಾಯಿನ್ ಆಗಿಲ್ಲ. ಅಲ್ಟಿಮೇಟ್. ಅದೇ ರೇಷ್ಮಕ್ಕ ಯಾಕೆ ಜಾಸ್ತಿ ಲವ್ ಒಳಗಿರಲ್ಲ ಮತ್ತೇನಂದ್ರ ಹಾಯ್ ಅಕ್ಕ ನಾನು ನಿಮ್ ಬಿಗ್ ಫ್ಯಾನ್. ನೀವು ರೇಷ್ಮಾ ಅಕ್ಕ ಅವ್ರ ಜೊತೆ ಜಾಸ್ತಿ ಯಾಕಿರಲ್ಲ, ಜ್ಯೋತಿ ನೀವ್ ಯಾಕೆ ಜಾಸ್ತಿ ಮಾತಾಡಲ್ಲ ಅಂತ. ಜ್ಯೋತಿ ಜಾಸ್ತಿ ಮಾತಾಡ್ತಾಳ್ರಿ, ಜಾಸ್ತಿ ಮಾತಾಡ್ತಾಳ ನಿಮ್ ಜೊತೆ. ಯಾರು? ನಾನು ನಮ್ಮನೇಲಿ ಸೈಲೆಂಟ್ ಅಂದ್ರೆ ನಾನು ಗೈಸ್. ಫ್ರೆಂಡ್ಸ್ ವ್ಲಾಗ್ ಇದೆ ಅಂತ ಸುಮ್ಮನೆ ಇದ್ದೀನಿ ಗೈಸ್. ಇಷ್ಟೇ ತಿಳ್ಕೊಂಬಿಡಿ ನೀವು. ಆರ್ ಯು ಮ್ಯಾರಿಡ್ ಅಂದರೆ? ಎಸ್ ಎಸ್. ನೋಡ್ರಿ ನನ್ನ ಮಂಗಲ್ಸೂತ್ರ. ಇಲ್ಲ ಫ್ರೆಂಡ್ಸ್, ಮದ್ವೆ ಆಗಿಲ್ಲ. ಮತ್ತೆ ಸೀರಿಯಸ್ ಆಗಿ ತಗೋಬೇಡಿ, ಮದ್ವೆ ಆಗಿಲ್ಲ. ನೀವು PUC ಆದ್ಮೇಲೆ LLB ಮಾಡಿರೋದ ಅಥವಾ ಡಿಗ್ರಿ ಆದ್ಮೇಲೆ ಮಾಡಿರೋದ ಅಂತ ಕೇಳಿರಿ. ನಾನು ಡಿಗ್ರಿ ಆದ್ಮೇಲೆ ಮಾಡೀನಿ. PUC ಮೇಲೆನೂ ಮಾಡಬಹುದು ಮಾಡಂತ ಯಾರು ಹೇಳಿದ್ರಿ? ಹೇಳಿ, ನಾನು ಹೇಳಿದ್ನಿಲ್ಲ. ಈಗ ಹೇಳಿದ್ಲರಿ LLB ಮಾಡಂತೇಳಿ. ಮತ್ ನಮ್ಮ ಮಮ್ಮಿನೂ ಹೇಳಿದ್ಲ. ಮಮ್ಮಿ ಇಲ್ಲ ಅಂದ್ರ ಮಮ್ಮಿ ಅಂದ್ರ ಕಾಲೇಜ್ ಆಪ್ಷನ್ ಇತ್ತಂತ ನಮ್ಮ ಮಮ್ಮಿ ಮಾಡಂದಿದ್ಲು. ಹೌದ್ರಿ, ನಮ್ ಸುಮಿತ್ರ ಹೇಳಾಳ PUC ಮೇಲೆ ಮಾಡ್ಬೋದು, ಡಿಗ್ರಿ ಮೇಲೆ ಮಾಡ್ಬೋದು. ಇಲ್ಲ ನೆನಪೈತಿ ನನಗೆ LLB ಮಾಡಂತ ಅಂದಿದ್ದೆ ನಾನು ಸಾವಿಗೆ. ಅದು ಒಂದು ರೀಸನ್ ಐತಿ. ನೀವ್ ಯಾಕೆ ಇಷ್ಟು ಚಂದ ಇದ್ದೀರಾ ಅಂತ. ಇಷ್ಟು ಚಂದ ಅವಾಗ ಅಷ್ಟು ಚಂದ ಇದ್ದಿಲ್ಲ ಫ್ರೆಂಡ್ಸ್, ಈಗ ಸ್ವಲ್ಪ ಚಂದ ಆಗಿ ಸ್ವಲ್ಪ ತಟ್ಟಗ್ ಪರವಾಗಿಲ್ರಿ, ನೋಡಂಗಾಗಿನಿ. ಅವಾಗ್ಲೇ ಚೆನ್ನಾಗಿದ್ಲಿ, ಇವಾಗ ಚೆನ್ನಾಗಿಲ್ಲ. ಅವಾಗ ದುಮ್ಮಿ ಅಂತಿದ್ರು ಫ್ರೆಂಡ್ಸ್ ಈಕಿಗೆ. ಬಾಳ್ ಡುಮ್ ಇದ್ನ್ಯರಿ, ಅದಕ್ಕೆ ಡುಮ್ಮಿ ಅಂತಿದ್ರು. ಅವಾಗ ಎಷ್ಟಿದ್ನಿ ಅವಾಗಿನಷ್ಟು ಇಲ್ಲ ರೀ ಇವಾಗ. ನಾನು ಅದೇ ಸೈಜ್ ಮೇಂಟೈನ್ ಮಾಡ್ಕೊಂಡ್ಬಂದು. ಅಕ್ಕ ನೀನ್ ಯಾಕೆ ಯೂಟ್ಯೂಬ್ ಮಾಡಲ್ಲ ಅಂತಂದರು. ಹೆವಿ ವರ್ಕ್ ಆಗ್ಬಿಡ್ತಲ್ಲ. ಬಾಳ್ ಬಿಸಿ ಇರ್ತೀನ್ರಿ ನಾನು. 24/7 ಬರೀ ವರ್ಕ್ ಇರತ್ರಿ ನನಗ. ಸುಳ್ಳ ಆ ಗೊಂದಲ್ದಾಗ ಯಾಕೆ ಮಾಡ್ಲಿ ಬಿಡಂತ ಲಾಂಗ್ನಾಗ ನಿನಗೆ ಫ್ರೆಂಡ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಳ್ತಿರ್ತೀನಿ. ಜ್ಯೋತಿ ಅವ್ರು ದೊಡ್ಡವರ ಇಲ್ಲ ನೀವು ದೊಡ್ಡವರ? ನಮ್ಗೆ ಬೇಸರ ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ಬಿಟ್ಟಿವಿ. ಏನಾರು ಮನ್ಕಿಲ್ಲ, ಬ್ಲಾಗ್ ಮಾಡಕ್ ಇಷ್ಟ ಇಲ್ಲ ಅಂತ ಫ್ರೆಂಡ್ಸ್. ಹಂಗಷ್ಟ ಬಾಳ ಮಾತಾಡಕ್ ಬರಂಗಿಲ್ಲ ಅಂತ ಹಂಗ ಅನ್ಸತ್ರಿ. ಮತ್ತೆ ಯಾವ ಏನಾರು ಮಾಡಿದ್ರೆ ನಮ್ಮನೆ ಹಿಂದಾಕ್ಸ್ತಾಳ ಫ್ರೆಂಡ್ಸ್, ನಮ್ಗೆ ಗೊತ್ತೈತಿ. ಹೌದಾ? ನೀನ ಅವತ್ ನಿಂಗ್ ಮಾಡಕ್ ಆಗಲ್ಲ ಅಂದಿಲ್ಲ? ಇಲ್ಲ, ಒಂದ್ ವೇಳೆ ಮಾಡಿದೆ ಅಂದ್ರೆ ನೀನು ಇಂಟ್ರೆಸ್ಟ್ ಕೊಟ್ಟು ನಮ್ಮ ಮನೆಯಿಂದ ಹಾಕಿಸ್ತೀನಿ. ಜ್ಯೋತಿ ಅವ್ರು ದೊಡ್ಡವರ ಇಲ್ಲ ನೀವು ದೊಡ್ಡವರ ಅಂತ ಕೇಳಿರಿ. ಜ್ಯೋತಿ ಅಲ್ಲ, ನಾನು ದೊಡ್ಡಕ್ಕಿ, ಜ್ಯೋತಿ ಸಣ್ಣಕ್ಕಿ. ನೀವು ಯೂಟ್ಯೂಬ್ ಚಾನಲ್ ಯಾವಾಗ ಕ್ರಿಯೇಟ್ ಮಾಡ್ತೀರಿ ಅಂತ? ಮಾಡ್ತೀನಿ ಇಷ್ಟ್ರಾಗ. ಅಂದ್ರೆ ಲಾಗ್ಸ್ ಎಲ್ಲ ಮಾಡಿ ಪ್ರವೀಣ್ ಅವರಿಗೆ ಕಮೆಂಟ್ ರಿಪ್ಲೈ ಮಾಡಿ. ಹೌದಾ? ಅದೇ ಅವರು ಮಾಡ್ತೀನಿ. ಪ್ಲೀಸ್ ನಿಮ್ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತ ಪ್ಲೀಸ್ ರೀ ಅಂತ ಅಂದಾರ. ಬರ್ರಿ ನಮ್ಮ ಊರಿಗೆ ಬರ್ರಿ ತಕ್ಕನ. ಇವಾಗ ಒಂದಿಷ್ಟು ಬರೀ ಭಾಳ ಏನೇನ ಕೇಳಿರಿ. ಏನಂತ ಹೇಳ್ತಾರೆ, ನಿಮ್ ಬ್ಲೌಸ್ ಡಿಸೈನ್ ಯಾವಾಗಲೂ ಚೆನ್ನಾಗಿರುತ್ತೆ, ಯಾರ ಕಡೆ ಸ್ಟಿಚ್ ಮಾಡ್ತೀರಂತ. ನಾನು ನಂದು ಅಂತಂದು ಒಂದು ಬ್ಲೌಸ ಸ್ಟಿಚ್ ಮಾಡಿಸಿಲ್ರಿ ಇದುವರೆಗೆ. ಎಲ್ಲ ನಮ್ಮ ರೇಷ್ಮಕ್ಕ, ಸುಮಿತ್ರಕ್ಕನವರಿ, ಅವ್ರನ್ನ ಕೇಳ್ರಿ, ಅವ್ರು ಹೇಳ್ತಾರೆ ನೋಡಿ. ಅವ್ರವೇ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡು ಹಾಕೊಂಡಿರ್ತೀವಿ. ನಮ್ಮ ಅಕ್ಕ ಅವರೇ ಸ್ಟಿಚ್ ಮಾಡಿಸ್ತಾರೆ. ನಮಗಂತ ಹೇಳಿ ಸೀರೆ ಗೀರೆ ಎಲ್ಲ ತಗೊಳಲ್ಲ. ಯಾಕಂದ್ರೆ ಲೈಫ್ ನೀನ್ ಲಾಯರ್ ಆಗ್ಬೇಕು. ಆಗಿನಿ ಆಗಿ ಎಲ್ಲ ಈ type ಸಂಬಳ ತರ್ತೀವಿ ತಿಂಗಳಿಗೆ. ನೆಕ್ಸ್ಟ್ ಮಂತ್ ಸಂಬಳ ತರ್ತೀವಿ. ಸಂಬಳ ಮತ್ತೆ ಇದೆಲ್ಲ ಒಬ್ರೇ ಲಾಯರ್ ಆಗಿ ಒಳ್ಳೆ ಹೆಸರು ಮಾಡ್ಬೇಕು ಫ್ರೆಂಡ್ಸ್. ಹೀಗೆ ಒಳ್ಳೆ ಒಟ್ಟು ನಮ್ಮ ಅಪ್ಪ ಅಮ್ಮ ಫುಲ್ ನಾವ್ ಯಾರು ಜಾಬ್ ಮಾಡಿಲ್ಲ. 4 ಜನ ನಮ್ಮ 5 ಜನದಾಗ ಸಾವು ಮಾಡ್ಬೇಕನ್ನ ನಮ್ ಡ್ರೀಮು. ಅಕ್ಕಿ ಡ್ರೀಮು ಅದೇ ಇರುತ್ತೆ. ಇಬ್ರು ಸ್ವಂತ ಅಕ್ಕ ತಂಗಿನ ಅಂತ ಅವೇ ಕೇಳಿರಿ. ನಿಮ್ ನಿಜವಾದ ಹೆಸರು ಏನ ಅಂತ ಕೇಳಿರಿ. ನನ್ನ ನಿಜವಾದ ಹೆಸರು ಸಾವಿತ್ರಿ ರೀ. ನಂದು ಫುಲ್ ನೇಮ್ ಎಲ್ಲದ್ರೊಳಗು ಡಾಕ್ಯುಮೆಂಟ್ಸ್ ನ ಸಾವಿತ್ರಿ ರಾಂಪುರ್ ಅಂತ ಐತ್ರಿ. ರಾಂಪುರ್ ಅಂದ್ರೆ ನಮ್ಮ ಅಡ್ರೆಸ್ ರೀ. ಅದ್ರೊಳಗೆ ಹೇಳು. ಎಲ್ಲರೂ ಸಾವು ಅನ್ಬಾಡ್ರಿ ಅಂತ ಹೇಳ್ತಾರ. ಬಟ್ ಆಕಿ ಸಾವು ಅನ್ನೋದೇ ಇಷ್ಟ. ನಂಗ ಸಾವಿತ್ರಿ ಅಂದ್ಬಿಟ್ರೆ ಸಿಟ್ಟ ಬಂದ್ಬಿಡ್ತೈತ್ರಿ. ಒಂಥರ ಇರಿಟೇಟ್ ಅನ್ಸ್ಬಿಡ್ತೈತಿ ಸಾವು ಅಂತ. ಅದಕ್ಕೆ ನಾನು ಹೇಳಿ ಕರ್ಸ್ಕೊಂತೇನ್ರಿ, ನೀವು ಹಂಗ ಅನ್ಬಾಡ್ರಿ, ಸಾವು ಅನ್ಬಾಡ ಅಂತ ಹೇಳಿ. ನಂಗೆ ಸಾವು ಅಂದ್ರನ ಇಷ್ಟ. ಒಬ್ರೊಬ್ರು ಏನಂತೀರಿ, ಸಾವು ಅಂದ್ರೆ ಸತ್ತ ಹೋಗ್ತಾರ ಬೇಗ ಅಂತ. ಹಂಗೇನಿಲ್ಲ ರೀ, ಸಾವು ಅಂತ ಕರೆದ್ರೆ ಇನ್ನ ಸಾವು ದೂರ ಹೋಗುತ್ತಂತ. ನಂಗೆ ಚಲೋ ಸಾವಿ ಹೇಳ್ಬೇಕಂತ ಹೇಳ್ಕೊಟ್ರ ನಿಮ್ಗೆ.
ಸುಮಿತ್ರಾ ಫೋಟೋ ಇದು ಸೆಲ್ಫಿ ಮಿಸ್ ಆಗಿ ಮೊನ್ನೆ ತಕೊಂಡ ಮೊದಲಿನ ಜಾಸ್ತಿ ನಿಮ್ಮನ್ನ ನೋಡಿ ಕ್ವಶನ್ ಮರ್ತೋಯ್ತು ಮೇಡಮ್ ಅಂತೆ ನೆನಪು ಮಾಡ್ಕೊಂಡ್ ಮಾಡ್ರಿ ಇದು ಆಮೇಲೆ ಕ್ಲಾಸ್ ಮತ್ತೇನೋ ಮಾಡೇನ್ರಿ ಬ್ಯಾಡ್ ಆಗಿ ಅದು ಕ್ಲಾಸ್ ತಗೋ ಆಮೇಲೆ ಬ್ಯಾಡ್ ಆಗಿ ಅಂತೇನಿಲ್ಲ ನಿಮ್ಗೆ ಏಜ್ ಇಷ್ಟ ಆ್ಯಂಡ್ ವೇಟ್ ಹೇಳಿ ಪ್ಲೀಸ್ ಅಂತ ನಂದು ವೇಟ್ ಯಾವಾಗ್ಲೂ ಇಷ್ಟ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತೆ 38-37 ಆಗುತ್ತೆ ನೋಡ್ರಿ ಇಷ್ಟ್ರಾಗ ಆಲ್ಮೋಸ್ಟ್ ರಿಪ್ಲೈ ಮಾಡಿವ್ರಿ ಸುಮ್ಮನೆ ಸಿಲ್ಲಿ ಕೇಳಿರೋದಕ್ಕೆ ಮತ್ತೆ ಭಾಳ ಡೀಪ್ ಆಗಿ ಕೇಳಿದ್ದು ಬಿಟ್ಟು ಮತ್ತೆ ಏನಾರ ಇದ್ರೆ ಕೇಳ್ರಿ ನೆಕ್ಸ್ಟ್ ಒಂದು ವಿಡಿಯೋದಾಗ ರಿಪ್ಲೈ ಮಾಡ್ತೀವಿ. ಓಕೆ ನೋಡಿದ್ರಲ್ಲ ಗೈಸ್ ನಮ್ಮ ಸಾವಿತ್ರಿ ಏನೇನು ಆನ್ಸರ್ ಕೊಟ್ಲು ಅಂತ. ಏನೇನು ಕೊಟ್ಟಿವಿ ಅಲ್ಲಿ ಗೊತ್ತಿಲ್ಲ ರೀ, ಬರೀ ಹಲ್ಕಿಸ್ತೀವಿ. ಅಲ್ಲ ಫ್ರೆಂಡ್ಸ್, ಫುಲ್ ಸೀರಿಯಸ್ ಆಗಿ ಮಾಡಬಾರ್ದು. ಒಬ್ಬೊಬ್ರು ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ, ಹಿಂಗಂತ ಬೈತಾರ. ನಮಗೆ ಸ್ವಲ್ಪ ಕಾಮಿಡಿಯಾಗಿ ನಕ್ಕಂತ ಮಾಡಿದ್ರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಬರೀ ಹಲ್ಲ ಕಿಸಿತೀರಿ, ನೀವು ಮಾತಾಡಿದ್ದ ಅರ್ಥ ಆಗಂಗಿಲ್ಲ ಅಂತ ಹಂಗಂತೀರಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹಿಂದಕ್ಕೆ ಓಡಿಸಿ. ಇಲ್ಲ, ಒಬ್ಬೊಬ್ರು ಕಾಮಿಡಿಯಾಗಿ ಇತ್ತು ಚೆನ್ನಾಗಿತ್ತು ಅಂತ ಕಮೆಂಟ್ಸ್ ಇಷ್ಟ ಆಗುತ್ತೆ. ಒಬ್ರೊಬ್ರಿಗೆ ಫುಲ್ ನಮಗಂತ್ರ ಕಾಮಿಡಿಯಾಗಿ ಇದ್ರ ಇಷ್ಟ ರೀ. ಫುಲ್ ಸೀರಿಯಸ್ ಆಗಿದ್ರ ನಾವ್ ಏನು ಯಾರು ನೋಡ್ತಾರ, ನಾವ ನೋಡಂಗಿಲ್ರಿ. ಸ್ವಲ್ಪ ಕಾಮಿಡಿ ಇತ್ತಂದ್ರ ನೋಡಂಗ ಅನ್ಸತ್ತ. ಫುಲ್ ಸೀರಿಯಸ್ ಆಗಿದ್ರ ಹೇಳಿದ್ದ ಹೇಳಕಂತೀನಿ 100 ಸಲ ಅದೇ. ಓಕೆ ಗೈಸ್, ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ. ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ಗ, ನಮ್ಮ ಮಕ್ಕಳಿಗೆ. ನಾನು ಎಲ್ಲ ಒಂದ ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.